Social Science, Class 6, Chapter 13. ಅಕೌಂಟ್ ಏನಾಯಿತು ಎಂಬುದರ ಕತೆ ಅಥವಾ ವಿವರಣೆ. ಅಕೌಂಟಬಲ್ ನಿಮ್ಮ ಕೆಲಸಗಳಿಗೆ ಜವಾಬ್ದಾರರಾಗಿರುವುದು ಮತ್ತು ಅವುಗಳನ್ನು ವಿವರಿಸಬೇಕಾಗಿರುವುದು. ಅಚೀವ್ಮೆಂಟ್ಸ್ ನೀವು ಯಶಸ್ವಿಯಾಗಿ ಮಾಡಿದ ಕೆಲಸಗಳು, ವಿಶೇಷವಾಗಿ ಪ್ರಯತ್ನದಿಂದ. ಅಕ್ವೈರಿಂಗ್ ಏನನ್ನಾದರೂ ಪಡೆಯುವುದು ಅಥವಾ ಕಲಿಯುವುದು. ಅಡ್ಮಿನಿಸ್ಟ್ರೇಷನ್ ಒಂದು ದೇಶ, ಶಾಲೆ ಅಥವಾ ವ್ಯಾಪಾರವನ್ನು ನಿರ್ವಹಿಸುವ ಕೆಲಸ. ಅಡ್ಮಿನಿಸ್ಟ್ರೇಟಿವ್ ಏನನ್ನಾದರೂ ನಿರ್ವಹಿಸುವ ಕೆಲಸಕ್ಕೆ ಸಂಬಂಧಿಸಿದ್ದು. ಅಡ್ವಾನ್ಸಸ್ ಮುಂದೆ ಸಾಗುವುದು ಅಥವಾ ಪ್ರಗತಿ ಸಾಧಿಸುವುದು. ಏಮ್ಡ್ ಏನನ್ನಾದರೂ ಮಾಡುವ ಗುರಿ ಅಥವಾ ಉದ್ದೇಶವನ್ನು ಹೊಂದಿರುವುದು. ಅಲೈ ದರ್ವಾಜಾ ದೆಹಲಿಯಲ್ಲಿರುವ ಪ್ರಸಿದ್ಧ ಸುಂದರವಾದ ಹೆಬ್ಬಾಗಿಲಿನ ಹೆಸರು. ಅಮೀರ್ ಖುಶ್ರೌ ಬಹಳ ಪ್ರಸಿದ್ಧ ಕವಿ ಮತ್ತು ಸಂಗೀತಗಾರನ ಹೆಸರು. ಅರಬ್ ಅರೇಬಿಯಾದಿಂದ ಬಂದ ವ್ಯಕ್ತಿ. ಆರ್ಕಿಟೆಕ್ಚರ್ ಕಟ್ಟಡಗಳನ್ನು ವಿನ್ಯಾಸಗೊಳಿಸುವ ಮತ್ತು ನಿರ್ಮಿಸುವ ಕಲೆ ಮತ್ತು ವಿಜ್ಞಾನ. ಆರ್ಮಿ ತಮ್ಮ ದೇಶಕ್ಕಾಗಿ ಹೋರಾಡುವ ಸೈನಿಕರ ದೊಡ್ಡ ಸಂಘಟಿತ ಗುಂಪು. ಆಸ್ಪೈರ್ಡ್ ಏನನ್ನಾದರೂ ಸಾಧಿಸಲು ಬಲವಾದ ಆಶಯ ಅಥವಾ ಕನಸನ್ನು ಹೊಂದಿರುವುದು. ಅಟ್ಯಾಕ್ ಹಿಂಸೆಯನ್ನು ಬಳಸಿ ಯಾರಿಗಾದರೂ ನೋವುಂಟು ಮಾಡಲು ಅಥವಾ ಸೋಲಿಸಲು ಪ್ರಯತ್ನಿಸುವುದು. ಅಥಾರಿಟಿ ಆದೇಶಗಳನ್ನು ನೀಡುವ ಮತ್ತು ಜನರು ಪಾಲಿಸುವಂತೆ ಮಾಡುವ ಶಕ್ತಿ. ಬಾಬರ್ ಮೊಘಲ್ ಸಾಮ್ರಾಜ್ಯವನ್ನು ಪ್ರಾರಂಭಿಸಿದ ಆಡಳಿತಗಾರನ ಹೆಸರು. ಬ್ಯಾಕ್ಬೋನ್ ಯಾವುದಕ್ಕಾದರೂ ಶಕ್ತಿಯನ್ನು ನೀಡುವ ಅತ್ಯಂತ ಪ್ರಮುಖ ಭಾಗ. ಬ್ಯಾಂಡ್ ಏನನ್ನಾದರೂ ಅನುಮತಿಸಲಾಗುವುದಿಲ್ಲ ಎಂದು ಅಧಿಕೃತವಾಗಿ ಹೇಳುವುದು. ಬ್ಯಾಟಲ್ಫೀಲ್ಡ್ ಯುದ್ಧ ನಡೆಯುವ ಸ್ಥಳ. ಬ್ಯಾಟಲ್ಸ್ ಸೈನ್ಯಗಳ ನಡುವಿನ ಒಂದಕ್ಕಿಂತ ಹೆಚ್ಚು ಹೋರಾಟಗಳು. ಬಿಗ್ಯಾನ್ ಏನನ್ನಾದರೂ ಮಾಡಲು ಪ್ರಾರಂಭಿಸುವುದು. ಬಿಗಿನಿಂಗ್ ಯಾವುದಾದರ ಆರಂಭ. ಬೀಯಿಂಗ್ ಅಸ್ತಿತ್ವದಲ್ಲಿರುವ ಅಥವಾ ಜೀವಿಸುತ್ತಿರುವ ಸ್ಥಿತಿ. ಬಿಲೀಫ್ ಏನಾದರೂ ಸತ್ಯ ಎಂದು ಬಲವಾಗಿ ನಂಬುವುದು. ಬ್ರಿಸ್ಕ್ ಸಕ್ರಿಯ, ವೇಗದ ಮತ್ತು ಶಕ್ತಿಯುತ. ಬಿಲ್ಟ್ ಮನೆ ಅಥವಾ ಗೋಡೆಯಂತಹ ರಚನೆಯನ್ನು ಮಾಡಿದ್ದು. ಬರ್ಡನ್ ಭಾರವಾದ ಹೊರೆ ಅಥವಾ ಕಷ್ಟಕರವಾದ ಜವಾಬ್ದಾರಿ. ಸಿಇ ಕಾಮನ್ ಎರಾ ವರ್ಷಗಳನ್ನು ಸಂಖ್ಯೆ ಮಾಡುವ ಒಂದು ವಿಧಾನ. ವರ್ಷ 1ರಿಂದ ಪ್ರಾರಂಭ. ಕ್ಯಾಪಿಟಲ್ಸ್ ಒಂದು ದೇಶ ಅಥವಾ ರಾಜ್ಯದ ಅತ್ಯಂತ ಪ್ರಮುಖ ನಗರಗಳು. ಸೆಂಟ್ರಲ್ ಯಾವುದಾದರೂ ಮಧ್ಯದಲ್ಲಿ ಅಥವಾ ಹತ್ತಿರದಲ್ಲಿ. ಸೆಂಟರ್ಸ್ ಪ್ರಮುಖ ಸ್ಥಳಗಳು. ಸೆಂಚುರಿ 100 ವರ್ಷಗಳ ಅವಧಿ. ಕ್ರೊನಾಲಜಿ ಘಟನೆಗಳು ನಡೆದ ಕ್ರಮದಲ್ಲಿ ಅವುಗಳನ್ನು ಜೋಡಿಸುವುದು. ಕ್ಲೇಮ್ಡ್ ಏನಾದರೂ ಸತ್ಯವೆಂದು ಹೇಳುವುದು, ಸಾಮಾನ್ಯವಾಗಿ ಪುರಾವೆ ಇಲ್ಲದೆ. ಕಲೆಕ್ಟೆಡ್ ವಿವಿಧ ಸ್ಥಳಗಳಿಂದ ವಸ್ತುಗಳನ್ನು ಸಂಗ್ರಹಿಸಿದ್ದು. ಕಾಮನ್ಲಿ ಕನ್ಸ್ಯೂಮ್ಡ್ ಜನರು ಸಾಮಾನ್ಯವಾಗಿ ತಿನ್ನುವ ಅಥವಾ ಬಳಸುವ ವ್ಯಕ್ತಿಗಳು, ವಸ್ತುಗಳು. ಕಂಡೀಷನ್ ಸ್ಥಿತಿ. ಕಾನ್ಕ್ವರ್ಡ್ ಸೈನಿಕ ಬಲವನ್ನು ಬಳಸಿ ಒಂದು ಸ್ಥಳವನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದು. ಕಾನ್ಕ್ವೆಸ್ಟ್ ಯುದ್ಧದಲ್ಲಿ ಒಂದು ದೇಶವನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಕ್ರಿಯೆ. ಕಾನ್ಸಿಕ್ವೆಂಟ್ಲಿ ಯಾವುದಾದರ ಪರಿಣಾಮವಾಗಿ. ಕನ್ಸ್ಟ್ರಕ್ಷನ್ ವರ್ಕ್ ಮನೆಗಳು ಅಥವಾ ರಸ್ತೆಗಳಂತಹ ವಸ್ತುಗಳನ್ನು ನಿರ್ಮಿಸುವ ಕೆಲಸ. ಕನ್ಸ್ಯೂಮ್ಡ್ ಏನನ್ನಾದರೂ ತಿಂದದ್ದು ಅಥವಾ ಬಳಸಿ ಮುಗಿಸಿದ್ದು. ಕನ್ಸಂಪ್ಷನ್ ಏನನ್ನಾದರೂ ತಿನ್ನುವ ಅಥವಾ ಬಳಸುವ ಕ್ರಿಯೆ.
ಕಾಂಟ್ರಿಬ್ಯೂಷನ್ಸ್ ಯಾವುದಾದರೂ ಯಶಸ್ವಿಯಾಗಲು ನೀವು ನೀಡುವ ಅಥವಾ ಮಾಡುವ ಸಹಾಯ. ಕಲ್ಚರಲ್ ಒಂದು ಗುಂಪಿನ ಜನರ ಕಲೆ, ಆಲೋಚನೆಗಳು ಮತ್ತು ಜೀವನ ವಿಧಾನಕ್ಕೆ ಸಂಬಂಧಿಸಿದ್ದು. ಡೇರಿಂಗ್ ಧೈರ್ಯಶಾಲಿ ಮತ್ತು ಅಪಾಯಗಳನ್ನು ತೆಗೆದುಕೊಳ್ಳಲು ಸಿದ್ಧರಿರುವುದು. ದೌಲತಾಬಾದ್ ಭಾರತದಲ್ಲಿರುವ ಒಂದು ನಗರದ ಹೆಸರು. ಇದು ಒಂದು ಕಾಲದಲ್ಲಿ ರಾಜಧಾನಿಯಾಗಿತ್ತು. ಡಿಕ್ಲೇರ್ಡ್ ಏನನ್ನಾದರೂ ಅಧಿಕೃತವಾಗಿ ಅಥವಾ ಸಾರ್ವಜನಿಕವಾಗಿ ಘೋಷಿಸಿದ್ದು. ಡಿಕ್ಲೈನ್ ಪ್ರಮಾಣದಲ್ಲಿ ಅಥವಾ ಶಕ್ತಿಯಲ್ಲಿ ಕಡಿಮೆಯಾಗುವುದು. ಡಿಫೀಟೆಡ್ ಯುದ್ಧ ಅಥವಾ ಆಟದಲ್ಲಿ ಯಾರನ್ನಾದರೂ ಸೋಲಿಸಿದ್ದು. ಡಿಫೀಟಿಂಗ್ ಎದುರಾಳಿಯ ವಿರುದ್ಧ ಗೆಲ್ಲುವ ಕ್ರಿಯೆ. ಡಿಮಾಂಡ್ ಜನರು ಬಲವಾಗಿ ಏನನ್ನಾದರೂ ಕೇಳಿದಾಗ. ಡಿಸೈನ್ಡ್ ಏನನ್ನಾದರೂ ಹೇಗೆ ಮಾಡಲಾಗುವುದು ಎಂಬುದರ ಬಗ್ಗೆ ಚಿತ್ರ ಅಥವಾ ಯೋಜನೆಯನ್ನು ಮಾಡಿದ್ದು. ಡೆಸ್ಪಾಟಿಕ್ ಸಂಪೂರ್ಣ ಅಧಿಕಾರವನ್ನು ಹೊಂದಿರುವ ಮತ್ತು ಅದನ್ನು ಕ್ರೂರವಾಗಿ ಬಳಸುವ ಆಡಳಿತಗಾರ. ಡೀಟೇಲ್ಸ್ ಯಾವುದಾದರ ಬಗ್ಗೆ ಸಣ್ಣ ಮಾಹಿತಿ ತುಣುಕುಗಳು. ಡಿವೋಟ್ ಬಹಳ ಧಾರ್ಮಿಕ. ಡಿಸ್ಕಂಟೆಂಡೆಡ್ ನಿಮ್ಮ ಪರಿಸ್ಥಿತಿಯಿಂದ ತೃಪ್ತರಾದಾಗ, ಕಾರಣ ಅಸಂತೋಷದಿಂದಿರುವುದು. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಭಾರತದ ಮೊದಲ ರಾಷ್ಟ್ರಪತಿಯ ಹೆಸರು. ಡೈನಾಸ್ಟೀಸ್ ಒಂದೇ ಕುಟುಂಬದಿಂದ ಬಂದ ಆಡಳಿತಗಾರರ ಸರಣಿ. ಡೈನಾಸ್ಟಿ ದೀರ್ಘಕಾಲ ಒಂದು ದೇಶವನ್ನು ಆಳುವ ಆಡಳಿತಗಾರರ ಕುಟುಂಬ. ಎಕನಾಮಿ ಒಂದು ದೇಶದಲ್ಲಿ ಹಣ, ಸರಕುಗಳು ಮತ್ತು ಉದ್ಯೋಗಗಳು ಹೇಗೆ ತಯಾರಾಗುತ್ತವೆ ಮತ್ತು ಬಳಸಲ್ಪಡುತ್ತವೆ ಎಂಬ ವ್ಯವಸ್ಥೆ. ಎಂಪ್ಲಾಯ್ಮೆಂಟ್ ಸಂಬಳದ ಕೆಲಸವನ್ನು ಹೊಂದಿರುವುದು. ಎನಿಮೀಸ್ ನಿಮ್ಮನ್ನು ದ್ವೇಷಿಸುವ ಅಥವಾ ನಿಮಗೆ ಹಾನಿ ಮಾಡಲು ಬಯಸುವ ಜನರು. ಎಂಪೈರ್ ಒಬ್ಬ ವ್ಯಕ್ತಿ ಅಥವಾ ಸರ್ಕಾರದಿಂದ ಆಳಲ್ಪಡುವ ದೇಶಗಳ ಅಥವಾ ಪ್ರದೇಶಗಳ ದೊಡ್ಡ ಗುಂಪು. ಎಸ್ಟಾಬ್ಲಿಷ್ಮೆಂಟ್ ಶಾಲೆ ಅಥವಾ ಸರ್ಕಾರದಂತಹ ಏನನ್ನಾದರೂ ಪ್ರಾರಂಭಿಸುವ ಅಥವಾ ರಚಿಸುವ ಕ್ರಿಯೆ. ಎವಾಲ್ವ್ಡ್ ದೀರ್ಘಕಾಲದವರೆಗೆ ನಿಧಾನವಾಗಿ ಅಭಿವೃದ್ಧಿ ಹೊಂದಿದ್ದು ಅಥವಾ ಬದಲಾಗಿದ್ದು. ಎಕ್ಸ್ಚೇಂಜ್ ಏನನ್ನಾದರೂ ಕೊಟ್ಟು ಬದಲಿಗೆ ಬೇರೆಯದನ್ನು ಪಡೆಯುವುದು. ಎಕ್ಸ್ಪೆಡಿಷನ್ಸ್ ಅನ್ವೇಷಣೆಯಂತಹ ವಿಶೇಷ ಉದ್ದೇಶಕ್ಕಾಗಿ ದೀರ್ಘ ಪ್ರಯಾಣಗಳು. ಎಕ್ಸ್ಪೀರಿಯನ್ಸ್ಡ್ ನೀವೇ ಏನನ್ನಾದರೂ ಅನುಭವಿಸಿದ್ದು ಅಥವಾ ಮಾಡಿದ್ದು. ಎಕ್ಸ್ಪೆರಿಮೆಂಟ್ಸ್ ಏನನ್ನಾದರೂ ಕಂಡುಹಿಡಿಯಲು ಅಥವಾ ಸಾಬೀತುಪಡಿಸಲು ಮಾಡುವ ಪರೀಕ್ಷೆಗಳು. ಫೇಸ್ ವ್ಯಾಲ್ಯೂ ನಾಣ್ಯ ಅಥವಾ ನೋಟಿನ ಮೇಲೆ ಬರೆದಿರುವ ಮೌಲ್ಯ. ಫಿಯರ್ಫುಲ್ ಭಯಪಡುವುದು ಅಥವಾ ಹೆದರುವುದು. ಫೀಲ್ಡ್ಸ್ ಕೆಲಸ ಅಥವಾ ಅಧ್ಯಯನದ ಕ್ಷೇತ್ರಗಳು. ಫ್ಲೋಡ್ ನೀರಿನಂತೆ ಸ್ಥಿರವಾದ ಪ್ರವಾಹದಲ್ಲಿ ಚಲಿಸಿದ್ದು. ಫಾರ್ಮ್ಡ್ ತಯಾರಾಗಿದ್ದು ಅಥವಾ ಆಕಾರವನ್ನು ಪಡೆದಿದ್ದು. ಫೋರ್ಟ್ ಸೈನಿಕರು ರಕ್ಷಣೆಗಾಗಿ ಬಳಸುವ ಬಲವಾದ ಕಟ್ಟಡ. ಫೌಂಡೇಶನ್ ಒಂದು ಕಟ್ಟಡ ಅಥವಾ ಆಲೋಚನೆಯನ್ನು ನಿರ್ಮಿಸುವ ಅಡಿಪಾಯ. ಫ್ರೀಕ್ವೆಂಟ್ ಆಗಾಗ್ಗೆ ನಡೆಯುವುದು. ಫಂಕ್ಷನಿಂಗ್ ಏನಾದರೂ ಕೆಲಸ ಮಾಡುವ ಅಥವಾ ಕಾರ್ಯನಿರ್ವಹಿಸುವ ರೀತಿ. ಗ್ಯಾಂಬ್ಲಿಂಗ್ ಹಣಕ್ಕಾಗಿ ಅದೃಷ್ಟದ ಆಟಗಳನ್ನು ಆಡುವುದು. ಜನರಲ್ ಸೈನ್ಯದಲ್ಲಿ ಉನ್ನತ ಶ್ರೇಣಿಯ ಅಧಿಕಾರ. ಗಜ್ನಿ ಈಗಿನ ಅಫ್ಘಾನಿಸ್ತಾನದಲ್ಲಿರುವ ಒಂದು ನಗರ ಮತ್ತು ರಾಜ್ಯದ ಹೆಸರು. ಗೂಡ್ಸ್ ಮಾರಾಟ ಮಾಡಲು ತಯಾರಿಸಿದ ವಸ್ತುಗಳು. ಗ್ರೀಡ್ ಹಣ ಅಥವಾ ಅಧಿಕಾರದಂತಹ ಹೆಚ್ಚಿನದಕ್ಕಾಗಿ
ಬಲವಾದ ಸ್ವಾರ್ಥ ಆಸೆ. ಗಿಲ್ಟಿ, ಏನಾದರೂ ತಪ್ಪು ಮಾಡಿದ್ದು. ಹ್ಯಾಸ್ಟಿ, ಸಾಕಷ್ಟು ಯೋಚಿಸದೆ ಅತಿ ವೇಗವಾಗಿ ಮಾಡಿದ್ದು. ಹಿಂದೂಸ್, ಹಿಂದೂ ಧರ್ಮವನ್ನು ಅನುಸರಿಸುವ ಜನರು. ಹೊಯ್ಸಲಾಸ್, ಕರ್ನಾಟಕದಲ್ಲಿ ಆಳ್ವಿಕೆ ನಡೆಸಿದ ರಾಜಮನೆತನದ ಹೆಸರು. ಇಟುಮಿಶ್, ದೆಹಲಿಯ ಮೊದಲಿನ ಮತ್ತು ಅತ್ಯಂತ ಪ್ರಮುಖ ಸುಲ್ತಾನರಲ್ಲಿ ಒಬ್ಬನ ಹೆಸರು. ಇಂಪ್ಯಾಕ್ಟ್, ಒಬ್ಬ ವ್ಯಕ್ತಿ ಅಥವಾ ಪರಿಸ್ಥಿತಿಯ ಮೇಲೆ ಬೀರುವ ಪರಿಣಾಮ. ಇಂಪೋರ್ಟಿಂಗ್, ಮಾರಾಟ ಮಾಡಲು ಬೇರೆ ದೇಶದಿಂದ ಒಂದು ದೇಶಕ್ಕೆ ಸರಕುಗಳನ್ನು ತರುವುದು. ಇಂಪ್ರೆಸಿವ್, ಮೆಚ್ಚುಗೆಯ ಭಾವನೆಯನ್ನು ಉಂಟು ಮಾಡುವುದು. ಇನಾಗ್ರೇಟೆಡ್, ವಿಶೇಷ ಸಮಾರಂಭದೊಂದಿಗೆ ಏನನ್ನಾದರೂ ಅಧಿಕೃತವಾಗಿ ತೆರೆದಿದ್ದು ಅಥವಾ ಪ್ರಾರಂಭಿಸಿದ್ದು. ಇಂಡಿಪೆಂಡೆನ್ಸ್, ಬೇರೊಂದು ದೇಶ ಅಥವಾ ವ್ಯಕ್ತಿಯಿಂದ ನಿಯಂತ್ರಿಸಲ್ಪಡದೆ ಸ್ವಾತಂತ್ರ್ಯವನ್ನು ಹೊಂದಿರುವುದು. ಇನ್ಸ್ಟೆನ್ಸ್, ಒಂದು ನಿರ್ದಿಷ್ಟ ರೀತಿಯ ಘಟನೆ ಅಥವಾ ಪರಿಸ್ಥಿತಿಯ ಉದಾಹರಣೆ. ಇಂಟಾಲರೆಂಟ್, ನಿಮ್ಮದಕ್ಕಿಂತ ಭಿನ್ನವಾದ ನಂಬಿಕೆಗಳು ಅಥವಾ ನಡವಳಿಕೆಗಳನ್ನು ಒಪ್ಪಿಕೊಳ್ಳಲು ಇಷ್ಟಪಡದಿರುವುದು. ಇನ್ವೇಡ್, ಒಂದು ದೇಶವನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಸೈನ್ಯದೊಂದಿಗೆ ಪ್ರವೇಶಿಸುವುದು. ಇನ್ವೇಷನ್ಸ್, ಸೈನ್ಯವು ನಿಯಂತ್ರಣವನ್ನು ತೆಗೆದುಕೊಳ್ಳಲು ಒಂದು ದೇಶವನ್ನು ಪ್ರವೇಶಿಸುವ ಸಮಯಗಳು. ಇಸ್ಲಾಂ, ಅನುಯಾಯಿಗಳನ್ನು ಮುಸ್ಲಿಮರೆಂದು ಕರೆಯಲಾಗುವ ಒಂದು ಧರ್ಮ. ಇಶ್ಯೂಡ್, ಆದೇಶ ಅಥವಾ ನಾಣ್ಯದಂತಹ ಏನನ್ನಾದರೂ ಅಧಿಕೃತವಾಗಿ ನೀಡಿದ್ದು. ಜಯಸಿ, ಪದ್ಮಾವತ್ ಬರೆದ ಪ್ರಸಿದ್ಧ ಕವಿಯ ಹೆಸರು. ಜಸ್ಟಿಸ್, ನ್ಯಾಯ. ಕಬೀರ್ ದಾಸ್, ಭಾರತದ ಪ್ರಸಿದ್ಧ ಸಂತ ಮತ್ತು ಕವಿಯ ಹೆಸರು. ಕಾಕತಿಯಾಸ್, ತೆಲಂಗಾಣ ಪ್ರದೇಶದಲ್ಲಿ ಆಳಿದ ರಾಜಮನೆತನದ ಹೆಸರು. ಕಿಂಗ್ಡಮ್, ರಾಜ ಅಥವಾ ರಾಣಿಯಿಂದ ಆಳಲ್ಪಡುವ ದೇಶ. ಲೇಡ್, ಏನನ್ನಾದರೂ ನಿಧಾನವಾಗಿ ಸಮತಟ್ಟಾದ ಸ್ಥಿತಿಯಲ್ಲಿ ಇಟ್ಟಿದ್ದು. ಲ್ಯಾಂಡ್ ಟ್ಯಾಕ್ಸ್, ಜನರು ತಮ್ಮ ಮಾಲೀಕತ್ವದ ಭೂಮಿಗಾಗಿ ಸರ್ಕಾರಕ್ಕೆ ಪಾವತಿಸಬೇಕಾದ ಹಣ. ಲ್ಯಾಟರ್, ಉಲ್ಲೇಖಿಸಲಾದ ಎರಡು ವಸ್ತುಗಳಲ್ಲಿ ಎರಡನೆಯದು. ಲಿಟ್ರೇಚರ್, ಪುಸ್ತಕಗಳು, ಕವಿತೆಗಳು ಮತ್ತು ನಾಟಕಗಳಂತಹ ಬರವಣಿಗೆಯ ಕೃತಿಗಳು. ಲೋಕಲ್, ನೀವು ವಾಸಿಸುವ ನಿರ್ದಿಷ್ಟ ಪ್ರದೇಶ ಅಥವಾ ನೆರೆಹೊರೆಗೆ ಸಂಬಂಧಿಸಿದ್ದು. ಲೋಡಿ ಡೈನಾಸ್ಟೀಸ್, ಮೊಘಲರಿಗಿಂತ ಮೊದಲು ದೆಹಲಿಯನ್ನು ಕೊನೆಯದಾಗಿ ಆಳಿದ ಕುಟುಂಬ. ಲೂಟಿಂಗ್, ಒಂದು ಸ್ಥಳದಿಂದ ವಸ್ತುಗಳನ್ನು ಕದಿಯುವ ಕ್ರಿಯೆ, ವಿಶೇಷವಾಗಿ ಯುದ್ಧದ ಸಮಯದಲ್ಲಿ. ಮಾರ್ಚ್, ಸೈನಿಕರ ಗುಂಪಿನಿಂದ ಆಯೋಜಿಸಲಾದ ನಡಿಗೆ. ಮಾರ್ಕ್, ಒಂದು ಪ್ರಮುಖ ಘಟನೆಯನ್ನು ಆಚರಿಸಲು ಅಥವಾ ನೆನಪಿಸಿಕೊಳ್ಳಲು. ಮಥುರಾ, ಭಾರತದ ಒಂದು ಪ್ರಾಚೀನ ಪವಿತ್ರ ನಗರ. ಮೀರಾಬಾಯಿ, ಪ್ರಸಿದ್ಧ ಮಹಿಳಾ ಸಂತ ಮತ್ತು ಕವಯಿತ್ರಿಯ ಹೆಸರು. ಮೈಗ್ರೇಟಿಂಗ್, ಒಂದು ಪ್ರದೇಶ ಅಥವಾ ದೇಶದಿಂದ ಇನ್ನೊಂದು ದೇಶಕ್ಕೆ ಚಲಿಸುವುದು. ಮಿಲಿಟರಿ ಪವರ್, ಒಂದು ದೇಶದ ಸೈನ್ಯದ ಶಕ್ತಿ. ಮಿನಾರ್, ಎತ್ತರದ ತೆಳುವಾದ ಗೋಪುರ, ಸಾಮಾನ್ಯವಾಗಿ ಮಸೀದಿಯ ಭಾಗ. ಮಿಂಟ್, ಸರ್ಕಾರ ನಾಣ್ಯಗಳನ್ನು ತಯಾರಿಸುವ ಸ್ಥಳ. ಮಿಸರಿ, ದುಃಖ ಅಥವಾ ಸಂಕಟದ ಭಾವನೆ. ಮಾನ್ಯುಮೆಂಟ್ಸ್, ಇತಿಹಾಸದಲ್ಲಿ ಪ್ರಮುಖವಾದ ಹಳೆಯ ಕಟ್ಟಡಗಳು ಅಥವಾ ಪ್ರತಿಮೆಗಳು. ಮೊಹಮ್ಮದ್ ಘೋರಿ, ಭಾರತದ ಮೇಲೆ ದಾಳಿ ಮಾಡಿ ಸುಲ್ತಾನರ ಆಳ್ವಿಕೆಯನ್ನು ಪ್ರಾರಂಭಿಸಿದ ಸುಲ್ತಾನನ ಹೆಸರು. ಮ್ಯೂಸಿಷಿಯನ್, ಸಂಗೀತ ವಾದ್ಯವನ್ನು ನುಡಿಸುವ ಅಥವಾ ಸಂಗೀತವನ್ನು ರಚಿಸುವ ವ್ಯಕ್ತಿ. ನ್ಯೂಲಿ ಕಾಂಕ್ವರ್ಡ್, ಇತ್ತೀಚೆಗೆ ಸೈನ್ಯದಿಂದ ವಶಪಡಿಸಿಕೊಳ್ಳಲಾದ ಪ್ರದೇಶ. ನೋಬಲ್ಸ್, ವಿಶೇಷ ಬಿರುದುಗಳನ್ನು ಹೊಂದಿರುವ ಸಮಾಜದ ಅತ್ಯುನ್ನತ ವರ್ಗದ ಜನರು. ಪಾಂಡ್ಯಾಸ್, ತಮಿಳುನಾಡು ಪ್ರದೇಶದಲ್ಲಿ ಆಳಿದ ರಾಜಮನೆತನದ ಹೆಸರು. ಪಾನಿಪಟ್, ಭಾರತದಲ್ಲಿ ಪ್ರಮುಖ ಯುದ್ಧಗಳು ನಡೆದ ಸ್ಥಳದ ಹೆಸರು. ಪಾಸ್ಟ್,
ಏನನ್ನಾದರೂ ದಾಟಿ ಹೋಗಿದ್ದು ಅಥವಾ ಅನುಮೋದನೆಗೊಂಡಿದ್ದು. ಪೇಟ್ರನೈಸ್ಡ್, ಒಬ್ಬ ಕಲಾವಿದ ಅಥವಾ ಬರಹಗಾರನಿಗೆ ಬೆಂಬಲ ಅಥವಾ ಹಣವನ್ನು ನೀಡಿದ್ದು. ಪೀಸೆಂಟ್ಸ್, ಕಡಿಮೆ ಪ್ರಮಾಣದ ಭೂಮಿಯನ್ನು ಹೊಂದಿರುವ ರೈತರು. ಪ್ಲಂಡರ್ಡ್, ಒಂದು ಸ್ಥಳದಿಂದ ಸರಕುಗಳನ್ನು ಹಿಂಸಾತ್ಮಕವಾಗಿ ಕದ್ದಿದ್ದು, ವಿಶೇಷವಾಗಿ ಯುದ್ಧದಲ್ಲಿ. ಪಾಲಿಸೀಸ್, ಸರ್ಕಾರ ಅಥವಾ ಒಂದು ಗುಂಪಿನಿಂದ ಮಾಡಿದ ಯೋಜನೆಗಳು ಮತ್ತು ನಿಯಮಗಳು. ಪ್ರಾಕ್ಟಿಕಲ್, ಕೇವಲ ಆಲೋಚನೆಗಳಲ್ಲ, ನಿಜವಾದ ಪರಿಸ್ಥಿತಿಗಳು ಮತ್ತು ಕ್ರಿಯೆಗಳಿಗೆ ಸಂಬಂಧಿಸಿದ್ದು. ಪ್ರೆಸಿಡೆಂಟ್, ಗಣರಾಜ್ಯವಾಗಿರುವ ದೇಶದ ನಾಯಕ. ಪೃಥ್ವಿರಾಜ್ ಚೌಹಾಣ್, ಮೊಹಮ್ಮದ್ ಘೋರಿಯ ವಿರುದ್ಧ ಹೋರಾಡಿದ ಧೈರ್ಯಶಾಲಿ ಭಾರತೀಯ ರಾಜನ ಹೆಸರು. ಪ್ರೊಸೀಡೆಡ್, ಏನನ್ನಾದರೂ ಮಾಡುವುದನ್ನು ಮುಂದುವರೆಸಿದ್ದು ಅಥವಾ ಮುಂದೆ ಸಾಗಿದ್ದು. ಪ್ರಾವಿನ್ಸಸ್, ಒಂದು ದೇಶವನ್ನು ವಿಂಗಡಿಸಲಾದ ಒಂದಕ್ಕಿಂತ ಹೆಚ್ಚು ದೊಡ್ಡ ಪ್ರದೇಶಗಳು. ಕುತುಬ್ ಮಿನಾರ್, ದೆಹಲಿಯಲ್ಲಿರುವ ಅತಿ ಎತ್ತರದ ಇಟ್ಟಿಗೆ ಗೋಪುರದ ಹೆಸರು. ಕುತುಬ್ ಉದ್ ದಿನ್ ಐಬಕ್, ದೆಹಲಿಯ ಮೊದಲ ಸುಲ್ತಾನ್ ಮತ್ತು ಗುಲಾಮ ಸಂತತಿಯ ಸ್ಥಾಪಕ. ರಜಿಯಾ ಸುಲ್ತಾನ, ದೆಹಲಿಯ ಸುಲ್ತಾನಳಾಗಿ ಆಳಿದ ಏಕೈಕ ಮಹಿಳೆ. ರೀಬಿಲ್ಡ್, ಹಾಳಾದ ಅಥವಾ ನಾಶವಾದ ನಂತರ ಏನನ್ನಾದರೂ ಮತ್ತೆ ಕಟ್ಟಿದ್ದು. ರಿಫಾರ್ಮ್ಸ್, ಒಂದು ವ್ಯವಸ್ಥೆಯನ್ನು ಉತ್ತಮಗೊಳಿಸಲು ಮಾಡಿದ ಬದಲಾವಣೆಗಳು. ರೆಗ್ಯುಲೇಟೆಡ್, ನಿಯಮಗಳಿಂದ ಏನನ್ನಾದರೂ ನಿಯಂತ್ರಿಸಿದ್ದು. ರೀನೇಮ್ಡ್, ಒಬ್ಬ ವ್ಯಕ್ತಿಗೆ ಅಥವಾ ಸ್ಥಳಕ್ಕೆ ಹೊಸ ಹೆಸರನ್ನು ನೀಡಿದ್ದು. ರೆಸಿಡೆನ್ಸ್, ಒಂದು ನಿರ್ದಿಷ್ಟ ಸ್ಥಳದಲ್ಲಿ ವಾಸಿಸುವ ಜನರು. ರಿವೋಲ್ಟೆಡ್, ಅಧಿಕಾರದಲ್ಲಿದ್ದವರ ವಿರುದ್ಧ ಹೋರಾಡಿದ್ದು. ರಿವೋಲ್ಟ್ಸ್, ಜನರು ತಮ್ಮದೇ ಸರ್ಕಾರದ ವಿರುದ್ಧ ಮಾಡುವ ಹೋರಾಟಗಳು. ಸೈನ್ಸ್, ಬಹಳ ಪವಿತ್ರ ಮತ್ತು ಒಳ್ಳೆಯವರೆಂದು ಹೆಸರುವಾಸಿಯಾದ ಜನರು. ಸ್ಕಾಲರ್, ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಬಹಳಷ್ಟು ತಿಳಿದಿರುವ ವ್ಯಕ್ತಿ. ಸೀಸ್ಡ್, ಏನನ್ನಾದರೂ ಥಟ್ಟನೆ ಮತ್ತು ಬಲವಂತವಾಗಿ ತೆಗೆದುಕೊಂಡಿದ್ದು. ಸಿವಿಯರ್ಲಿ ಪನಿಷ್ಡ್, ತಪ್ಪು ಮಾಡಿದ್ದಕ್ಕಾಗಿ ಬಹಳ ಕಠಿಣ ಶಿಕ್ಷೆ ನೀಡುವುದು. ಶಿಫ್ಟ್, ಒಂದು ಸ್ಥಳ ಅಥವಾ ಸ್ಥಾನದಿಂದ ಇನ್ನೊಂದಕ್ಕೆ ಚಲಿಸುವುದು. ಶ್ರೆಡ್, ಬುದ್ಧಿವಂತ ಮತ್ತು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬಲ್ಲ. ಸಿಂಧ್, ಈಗ ಪಾಕಿಸ್ತಾನದಲ್ಲಿರುವ ಒಂದು ಪ್ರಾಂತ್ಯದ ಹೆಸರು. ಸ್ಲೇವ್ ಡೈನಾಸ್ಟಿ, ದೆಹಲಿಯನ್ನು ಆಳಿದ ಮೊದಲ ಸುಲ್ತಾನರ ಗುಂಪು. ಇವರು ಒಂದು ಕಾಲದಲ್ಲಿ ಗುಲಾಮರಾಗಿದ್ದರು. ಸ್ಲೇವ್ಸ್, ಇತರರ ಒಡೆತನದಲ್ಲಿರುವ ಮತ್ತು ಸಂಬಳವಿಲ್ಲದೆ ಕೆಲಸ ಮಾಡಬೇಕಾದ ಜನರು. ಸೋಷಿಯೋ ಎಕನಾಮಿಕ್, ಸಮಾಜದಲ್ಲಿ ಸಾಮಾಜಿಕ ಮತ್ತು ಹಣಕ್ಕೆ ಸಂಬಂಧಿಸಿದ ಎರಡೂ ವಿಷಯಗಳಿಗೆ ಸಂಬಂಧಿಸಿದ್ದು. ಸ್ಟ್ರೇಟನ್ಡ್, ಹಣದ ಕೊರತೆಯಿಂದ ಕಷ್ಟಕರ ಪರಿಸ್ಥಿತಿಯಲ್ಲಿರುವುದು. ಸ್ಟ್ರಕ್ಚರ್ಸ್, ಕಟ್ಟಡಗಳು ಅಥವಾ ಸೇತುವೆಗಳಂತಹ ನಿರ್ಮಿಸಲಾದ ವಸ್ತುಗಳು. ಸೂಫಿ, ದೇವರೊಂದಿಗೆ ನೇರ ವೈಯಕ್ತಿಕ ಅನುಭವದ ಮೂಲಕ ಸತ್ಯ ಮತ್ತು ಪ್ರೀತಿಯನ್ನು ಹುಡುಕುವ ಮುಸ್ಲಿಂ. ಸಲ್ಟನೇಟ್, ಸುಲ್ತಾನನಿಂದ ಆಳಲ್ಪಡುವ ದೇಶ ಅಥವಾ ಪ್ರದೇಶ. ಸಪ್ರೆಸಿಂಗ್, ಬಲವಂತವಾಗಿ ಏನನ್ನಾದರೂ ಕೊನೆಗೊಳಿಸುವುದು. ಸರ್ವೈವ್ಡ್, ಜೀವಂತವಾಗಿ ಮುಂದುವರೆದಿದ್ದು, ವಿಶೇಷವಾಗಿ ಅಪಾಯಕಾರಿ ಘಟನೆಯ ನಂತರ. ಟರೇನ್, ಎರಡು ಪ್ರಮುಖ ಯುದ್ಧಗಳು ನಡೆದ ಸ್ಥಳದ ಹೆಸರು. ಟೆಂಪರ್ಮೆಂಟ್, ಒಬ್ಬ ವ್ಯಕ್ತಿಯ ಸ್ವಭಾವವು ಅವರು ಹೇಗೆ ಯೋಚಿಸುತ್ತಾರೆ, ಭಾವಿಸುತ್ತಾರೆ ಮತ್ತು ವರ್ತಿಸುತ್ತಾರೆ ಎಂಬುದರ ಮೇಲೆ ಪರಿಣಾಮ ಬೀರುತ್ತದೆ. ಟೆರಿಟರೀಸ್, ಒಂದು ನಿರ್ದಿಷ್ಟ ದೇಶ ಅಥವಾ ಆಡಳಿತಗಾರನಿಂದ ನಿಯಂತ್ರಿಸಲ್ಪಡುವ ಭೂಪ್ರದೇಶಗಳು. ಟೋಕನ್ ಕಾಯಿನ್ಸ್, ತಮ್ಮ ನೈಜ ಮೌಲ್ಯಕ್ಕಿಂತ ಹೆಚ್ಚಿನ ಮೌಲ್ಯವನ್ನು ಬರೆದಿರುವ ನಾಣ್ಯಗಳು. ಟ್ರಾಜಿಕ್, ಬಹಳ ದುಃಖಕರವಾದದ್ದು, ಸಾಮಾನ್ಯವಾಗಿ ಸಾವನ್ನು ಒಳಗೊಂಡಿರುತ್ತದೆ. ಟ್ರಾನ್ಸ್ಫರ್, ಏನನ್ನಾದರೂ ಅಥವಾ ಯಾರನ್ನಾದರೂ ಒಂದೆಡೆಯಿಂದ ಇನ್ನೊಂದೆಡೆಗೆ ಸಾಗಿಸುವುದು. ತುಗ್ಲಕ್, ದೆಹಲಿ ಸುಲ್ತಾನರನ್ನು ಆಳಿದ ಒಂದು ರಾಜವಂಶದ ಹೆಸರು. ವಿಕ್ಟ್ರಿ,
ಯುದ್ಧ ಅಥವಾ ಸ್ಪರ್ಧೆಯಲ್ಲಿ ಗೆಲ್ಲುವುದು. ವಾರ್ ಹಾರ್ಸಸ್, ಯುದ್ಧಗಳಲ್ಲಿ ತರಬೇತಿ ಪಡೆದು ಬಳಸಲಾಗುವ ಕುದುರೆಗಳು. ವೀಕೆಂಡ್, ಏನನ್ನಾದರೂ ಕಡಿಮೆ ಬಲಶಾಲಿ ಅಥವಾ ಶಕ್ತಿಯುತವಾಗಿಸಿದ್ದು. ವೆಲ್ತ್, ಹೆಚ್ಚಿನ ಪ್ರಮಾಣದ ಹಣ ಅಥವಾ ಅಮೂಲ್ಯವಾದ ವಸ್ತುಗಳು. ವೀವಿಂಗ್, ದಾರಗಳನ್ನು ಒಂದರ ಮೇಲೊಂದು ಮತ್ತು ಕೆಳಗೆ ದಾಟಿಸಿ ಬಟ್ಟೆಯನ್ನು ತಯಾರಿಸುವ ಕಲೆ. ವಿಮೆನ್ಸ್ ರೂಲ್, ಒಬ್ಬ ಮಹಿಳೆ ಆಡಳಿತಗಾರಳಾಗಿರುವ ಕಾಲಾವಧಿ.